ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದಲ್ಲಿ ಸ್ವಾಮಿಗೆ ಜರುಗಿದ ಶತಕಳಶಾಭಿಷೇಕ. ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಚಂದನದಿಂದ ಭೋಗ ಶ್ರೀನಿವಾಸನಿಗೆ ಜರುಗಿದ ಅಭಿಷೇಕ. ತಿರುಮಲದಲ್ಲಿ ಷೋಡಶ ದಿನ ಸುಂದರಕಾಂಡ ಪಾರಾಯಣ. ಶ್ರೀಮದ್ ರಾಮಾಯಣ ಆದಿಕಾವ್ಯ ಸುಂದರಕಾಂಡದಲ್ಲಿ 23ನೇ ಸರ್ಗದ 21 ಶ್ಲೋಕಗಳ ಪಠಣ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಸಹಸ್ರ ಕಳಶಾಭಿಷೇಕವನ್ನು ನೆರವೇರಿಸಲಾಯಿತು. ಪ್ರತಿ ತಿಂಗಳು ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪುಣ್ಯಾಹವಾಚನ, ಕಳಶ ಪೂಜೆಯನ್ನು ನೆರವೇರಿಸಿ ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿ ಹಾಗೂ ಭೋಗ ಶ್ರೀನಿವಾಸ ಮೂರ್ತಿಗೆ ಹಾಲು, ಮೊಸರು, ಜೇನುತುಪ್ಪ, ಹಣ್ಣು, ಎಳನೀರು, ಚಂದನದಿಂದ ಅಭಿಷೇಕವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ. ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ. ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ. ತಿರುಮಲದ ವಸಂತ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಗಳು ನವೆಂಬರ್ 27ರಿಂದ ಡಿಸೆಂಬರ್ 13ರವರೆಗೂ ವಸಂತ ಮಂಟಪ ಹಾಗೂ ಧರ್ಮಗಿರಿ ವೇದ ವಿಜ್ಞಾನದಲ್ಲಿ ಈ ಭವ್ಯ ಆಚರಣೆಯನ್ನು ಆಯೋಜಿಸಿದೆ. ಪ್ರತಿದಿನ ಬೆಳಗ್ಗೆ ವೇದ ಹಾಗೂ ಶಾಸ್ತ್ರ ವಿದ್ವಾಂಸರು ಸುಂದರಕಾಂಡ ಪಾರಾಯಣವನ್ನು ಪಠಿಸುತ್ತಾರೆ. ವಸಂತ ಮಂಟಪದ ವಿಶೇಷ ವೇದಿಕೆಯಲ್ಲಿ ಸೀತಾರಾಮಚಂದ್ರ ಸ್ವಾಮಿಯ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿ ಪ್ರತಿಷ್ಠಾಪಿಸಲಾಗಿದ್ದು, ಗುರು ಪ್ರಾರ್ಥನೆ, ಸಂಕಲ್ಪ ಪ್ರಾರ್ಥನೆ, ಶ್ರೀರಾಮ ಪ್ರಾರ್ಥನೆ, ಶ್ರೀ ಆಂಜನೇಯ ಪ್ರಾರ್ಥನೆ, ಶ್ರೀ ವಾಲ್ಮೀಕಿ ಪ್ರಾರ್ಥನೆಯನ್ನು ಸಲ್ಲಿಸಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಲಾಯಿತು. ಈ ವೇಳೆ ಸಹಸ್ರಾರು ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮವನ್ನು ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ಪ್ರತಿದಿನ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೂ ಪ್ರತ್ಯಕ್ಷ ಪ್ರಸಾರ ಮಾಡಲಾಗುತ್ತಿದೆ. ಸಾಧುತೆ ತತ್ವತೋ ದೇವಿ ಕಥಿತಂ ಸಾಧು ಭಾವಿನಿ
गृहाणसुस्मिते वाक्यम् अन्यथा न भविष्यसि रामभद्रमहेश्वास रघुवीरनृपोत्तमा भोगशास्यान्तकास्माकम् रक्षां देहि श्रियं च ते इत्यार्षे श्रीमद् रामायणे आदिकाव्ये सुन्दरकाण्डे त्रयोविंशः सर्गः। अथ श्रीमद् रामायणे आदिकाव्ये सुन्दरकाण्डे चतुर्विंशः सर्गः। श्रियः कान्ताय कल्याणनिधये निधयेऽर्थिनाम् श्रीवेङ्कटनिवासाय श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। ಉಡುಪಿಯ ಸಗ್ರಿಯ ಶ್ರೀ ವಾಸಕಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಚಂಡಿ ಹೋಮವನ್ನು ನೆರವೇರಿಸಲಾಯಿತು. ಈ ಸಂಬಂಧ ಕಳಶ ಪೂಜೆಯನ್ನು ಮಾಡಿ ದೇವರಿಗೆ ಕಳಶಾಭಿಷೇಕವನ್ನು ಮಾಡಲಾಯಿತು. ಚಂಡಿಕಾ ಹೋಮದ ಮಂಡಲ ಪೂಜೆ, ಕಳಶ ಪೂಜೆಯನ್ನು ಮಾಡಿ ಮಹಾಪೂಜೆಯೊಂದಿಗೆ ಪೂರ್ಣಾಹುತಿಯನ್ನು ಮಾಡಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪಡಿಗಾರು ವೇದಮೂರ್ತಿ ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಆಡಳಿತ ಮುಖ್ಯಸ್ಥರಾದ ಸಗ್ರಿ ಗೋಪಾಲಕೃಷ್ಣ ಸಾಮಗ, ಅನಂತ ಸಾಮಗ ಹಾಗೂ ಅಧಿಕ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಕರ್ನಾಟಕದ ಗಡಿಭಾಗ ಸಬ್ಮಂಗಲ ಗ್ರಾಮದಲ್ಲಿ ನೆಲೆಸಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಹನುಮ ಜಯಂತಿಯ ಪ್ರಯುಕ್ತ ಸೋಮವಾರ ಆಲಯದಲ್ಲಿ ವಿವಿಧ ಹೋಮಗಳು, ಪಂಚಮುಖಿ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಿದರು. ಮಂಗಳವಾರ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿ ದೀಪಾರಾಧನೆ, ಕರ್ಪೂರದ ಆರತಿಯನ್ನು ಬೆಳಗಿದರು. ಆನಂತರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಅಲಂಕರಿಸಿ ಆಲಯ ಪ್ರಾಂಗಣದಲ್ಲಿ ರಥೋತ್ಸವವನ್ನು ನೆರವೇರಿಸಿದರು. ತರುವಾಯ ಮಹಿಳೆಯರು ಕೋಲಾಟ ಉತ್ಸವವನ್ನು ನಿರ್ವಹಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಇಟ್ಟಮಡುವಿನಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಚಿನ್ನದ ಕವಚವನ್ನು ಧಾರಣೆ ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ತುಳಸಿ ಹಾರವನ್ನು ಧರಿಸಿ ತುಳಸಿ ಅರ್ಚನೆಯೊಂದಿಗೆ ಚಾಮರ ಸೇವೆಯನ್ನು ನೆರವೇರಿಸಿ ಧೂಪ ದೀಪಗಳಿಂದ ಮಂಗಳ ನೀರಾಜನವನ್ನು ಬೆಳಗಿದರು. ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವೂ ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ನಾಗಸಂದ್ರದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳಗಿನ ಜಾವದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಭಗವದ್ಗೀತಾ ಪ್ರವಚನವು ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಹೋಟೆಲ್ ಕಿದಿಯೂರು ಇವರ ವತಿಯಿಂದ 18 ದಿನಗಳ ಕಾಲ ನಡೆದ ಭಗವದ್ಗೀತಾ ಪ್ರವಚನ ಮಂಗಳೋತ್ಸವವು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಿದಿಯೂರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಾದ ಭುವನೇಂದ್ರ ಕಿದಿಯೂರು ಮತ್ತು ಜಿತೇಶ್ ಕಿದಿಯೂರು ಇವರನ್ನು ಸನ್ಮಾನಿಸಲಾಯಿತು. ಆನಂತರ ಪುತ್ತಿಗೆ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. 18 ದಿವಸಗಳ ಪರ್ಯಂತ ಭಗವದ್ಗೀತೆಯ ಒಂದು ಪ್ರವಚನವನ್ನು ನೀಡಿದ ಶ್ರೀ ರಾಮನಾಥಾಚಾರ್ಯರ ಪ್ರವಚನದ ಮಂಗಳದ ದಿವಸ ಮೋದಿಯವರು ಕೂಡ ಬಂದು ಹೋದಂತಹ ಸಂತೋಷ ಆಗಿದೆ. ಇವತ್ತು 18 ಅಧ್ಯಾಯಗಳ ಈ ಒಂದು ಪ್ರವಚನವನ್ನು ಕೂಡ ನಾವು ಮಂಗಳ ಮಾಡ್ತಾ ಇದ್ದೇವೆ. ನಮ್ಮ ರಾಮನಾಥಾಚಾರ್ಯರು ಈ ಒಂದು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ರಾಮನಾಥಾಚಾರ್ಯರು ಗೀತಾ ಮಂದಿರದಲ್ಲಿಯೂ ಕೂಡ ನಿರಂತರ ಗೀತಾ ಪ್ರವಚನದಲ್ಲಿ ಭಗವದ್ಗೀತೆಯ ಒಂದೊಂದು ಇಂಚನ್ನು ಕೂಡ ಒಂದೊಂದು ಶಬ್ದವನ್ನು ಹಿಡಿದು ಅದರ ಪ್ರವಚನವನ್ನು ಮಾಡಿದರು. ಈಗ ಅದರೆಲ್ಲದರ ಸಂಗ್ರಹ 18 ದಿವಸಗಳಲ್ಲಿ ಹೊಸ ವಿಚಾರಗಳನ್ನು ಮಂಡಿಸುವ ಜೊತೆಗೆ ಈ ಪ್ರವಚನವನ್ನು ಮಾಡಿದ್ದಕ್ಕೆ ನಾವು ಅವರಿಗೆ ವಿಶೇಷವಾದ ಆಮೋದವನ್ನು ಸಂತೋಷವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೇ ರೀತಿ ಜ್ಞಾನ ಕಾರ್ಯ ರಾಮನಾಥಾಚಾರ್ಯರ ಮುಖಾಂತರ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಗೀತೆಯ ಬಗ್ಗೆ ಇಷ್ಟು ಒಂದು ಆಸಕ್ತಿ ಅಥವಾ ಶ್ರದ್ಧೆ ನಮಗೆ ಪ್ರೇಮ ಬರಲಿಕ್ಕೆ ಕಾರಣ ಏನು ಹೇಳಿದರೆ ಬಹುಶಃ ನಾವು ಇದು ಹೇಳಬೇಕು. ಇಂದ್ರ ಶಬ್ದ ಇದ್ದವರಿಗೆ ಸ್ವಲ್ಪ ಗೀತೆಯ ಬಗ್ಗೆ ವಿಶೇಷ ಆಸಕ್ತಿ ಅಂತೇಳಿ ನಮ್ಮ ಭುವನೇಂದ್ರ ಎಂಬವರು ಅವರು ಕೂಡ ಇಂದ್ರ ಪದದ ಒಂದು ಹೆಸರು ಉಳ್ಳವರಾದ್ದರಿಂದ ಭುವನೇಂದ್ರ ಅವರಿಗೆ ಭಗವದ್ಗೀತೆ ಅಂದರೆ
ಅದು ಬಹಳ ಆಸಕ್ತಿ ಇರತಕ್ಕಂತಹ ವಿಷಯ. ಅವರು ಸ್ವಯಂ ಪ್ರೇರಿತರಾಗಿ ವರ್ಷಾನುಗಟ್ಟಲೆ ಭಗವದ್ಗೀತೆಯ ಬಗ್ಗೆ ಈ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಉದ್ಯಮಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ಅಥವಾ ಇಷ್ಟೊಂದು ಶ್ರದ್ಧೆಯನ್ನು ಬೆಳೆಸಬೇಕಾದ್ರೆ ಅದು ನಿಜವಾಗಿ ಹೃದಯದಲ್ಲಿದ್ದರೆ ಮಾತ್ರ ಸಾಧ್ಯ. ಸ್ವಾಮಿಗಳು ಅಥವಾ ಧಾರ್ಮಿಕ ವ್ಯಕ್ತಿಗಳಾಗಿ ಇದ್ದವರು ಅದು ಅವರ ಡ್ಯೂಟಿಯಾಗಿರ್ತದೆ. ಆದರೆ ಹೋಟೆಲ್ ಉದ್ಯಮದಲ್ಲಿದ್ದವರಿಗೆ ಗೀತಾ ಪ್ರವಚನ ಮಾಡಿಸುವುದೇನು ಡ್ಯೂಟಿ ಅಂತ ಹೇಳಿ ಅನಿಸುವುದಿಲ್ಲ. ಆದರೆ ಅವರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಭಕ್ತಿಯಿಂದ ಈ ಭಗವದ್ಗೀತೆಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೇಳಿದರೆ, ಬಹುಶಃ ಆ ಅರ್ಜುನನ ಹೆಸರನ್ನ ಪ್ರತಿಫಲನ ಯಾರ ಹತ್ರ ಇದೆ ಅವರಿಗೆಲ್ಲ ಗೀತೆಯ ಮೇಲೆ ಆಸಕ್ತಿ ಇದೆ. ಯಾಕೆಂದರೆ ಇಂದ್ರ ಅಂತ ಹೇಳಿದರೆ ಅದು ಅರ್ಜುನ. ಆದ್ದರಿಂದ ಅರ್ಜುನನ ಹೆಸರನ್ನು ಅವರು ಇಟ್ಟಿದ್ದರಿಂದ ಭುವನೇಂದ್ರ ಅಂತ ಹೇಳಿದರೆ 3 ಲೋಕವನ್ನು ಗೆದ್ದಂತಹ ಅರ್ಜುನ. ಆದ್ದರಿಂದ ಅರ್ಜುನನ ಹೆಸರನ್ನು ಚಿಕ್ಕ ಒಂದು ಲೇಪ ಅವರ ಹೆಸರಲ್ಲಿದ್ದರಿಂದ ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬಂತಹ ತುಡಿತ ಅದು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಈ ಒಂದು ಕೊಡುಗೆ, ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಇರತಕ್ಕಂತಹ ಭಕ್ತಿ ಅದು ಅತ್ಯಂತ ಒಂದು ಆದರ್ಶವಾದದ್ದು, ಬೇರೆಯವರಿಗೆ ಅದು ಅನುಕರಣೀಯವಾದದ್ದು. ಕೃಷ್ಣನ ಸೇವೆ ಹಾಗೆ ಪ್ರಾಣದೇವರ ಸೇವೆ ಹಾಗೆ ಭಗವದ್ಗೀತೆಯ ಸೇವೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ನಾವು ಲೌಕಿಕವಾಗಿ ಏನೇ ದೊಡ್ಡ ಸಾಧನೆ ಮಾಡಿದರೂ ಕೂಡ ಅದರ ಅಸ್ತಿತ್ವ ಶಾಶ್ವತವಾಗಿ ಇಲ್ಲ. ಆದರೆ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿರಬಹುದು, ಅದೇ ರೀತಿ ಈಗ ದೊಡ್ಡ ಸ್ಕೂಲನ್ನು ಕೂಡ ಮಾಡಿದ್ದಾರೆ. ಆದರೆ ಕೊನೆಯ ತನಕ ಇರತಕ್ಕದ್ದು ಏನಂದರೆ ಗೀತಾ ಪ್ರವಚನ, ಕೃಷ್ಣ ಮುಖ್ಯ ಪ್ರಾಣದೇವರ ಸೇವೆ ಅದು ಶಾಶ್ವತವಾದಂಥ ಸಾಧನೆ. ಅಂತಹ ಶಾಶ್ವತವಾದ ಸಾಧನೆಯನ್ನು ಅವರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಏನು ಹೇಳಿದರೆ, ಲೌಕಿಕವಾಗಿ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದರ ಮೌಲ್ಯ ಕುಸಿತಾ ಹೋಗ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ಮಾಡಿದಂಥ ಸಾಧನೆಯ ಮೌಲ್ಯ ಬೆಳೀತಾ ಹೋಗ್ತದೆ. ನಾವು ಕಾಲ ಹೋದಷ್ಟು ನಾವು ಮಾಡಿದ ಆಧ್ಯಾತ್ಮಿಕ ಸಾಧನೆಗೆ ಬೆಲೆ ಬರ್ತದೆ ಹೊರತು ಲೌಕಿಕ ಸಾಧನೆಗೆ ಬೆಲೆ ಬರುವುದಿಲ್ಲ. ಹಾಗಾಗಿ ಅವರ ಈ ಆಧ್ಯಾತ್ಮಿಕ ಸಾಧನೆ ಅದು ಬಹಳ ಒಂದು ಶ್ರೇಷ್ಠವಾದಂತಹ ಸಾಧನೆಯಾಗಿದೆ. ಅಂತಹ ಸಾಧನೆಯನ್ನು ಮಾಡಿದವರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡುತ್ತಾ, ಭುವನೇಂದ್ರ ಕಿದಿಯೂರವರ ಮುಖಾಂತರ ಇಂತಹ ಜ್ಞಾನ ಕಾರ್ಯ ನಿರಂತರ ನಡೆಯಲಿ ಎಂಬಂತಹ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ತಗಳವಾರ ಗ್ರಾಮದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು. ದೇವಾಲಯವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಹೂಗಳಿಂದ ಅಲಂಕರಿಸಲಾಯಿತು. ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ವಿಶೇಷವಾಗಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಬೆಳ್ಳಿ ಕಾಸಿನ ಹಾರದಿಂದ ಸುಂದರವಾಗಿ ಅಲಂಕರಿಸಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡಿ ಶ್ರೀ ಆಂಜನೇಯ ಸ್ವಾಮಿಗೆ ಒಡೆಹಾರವನ್ನು ತೊಡಿಸಿ ಪುಷ್ಪಾರ್ಚನೆಯೊಂದಿಗೆ ಧೂಪದೀಪಗಳಿಂದ ಮಂಗಳ ನೀರಾಜನವನ್ನು ಬೆಳಗಿದರು. ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶ್ರೀ ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತವನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಆಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಪಂಚವರ್ಣದಲ್ಲಿ ಸುಂದರವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ಆನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಆದಿ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ರಾಯಚೂರಿನ ವಾಸವಿ ನಗರದಲ್ಲಿ ನೆಲೆಸಿರುವ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತವನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಯಿತು.
ಬೆಳಗ್ಗೆ ಶ್ರೀ ಉದ್ಭವ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮುಖ್ಯ ಪ್ರಾಣ ದೇವರಿಗೆ ವಿಶೇಷವಾಗಿ ವೀಳ್ಯದೆಲೆ ಸಮರ್ಪಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ದೇವರನ್ನು ಸಕಲ ವಸ್ತ್ರಾಭರಣಗಳು, ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಪಾವನರಾದರು. ಬೆಂಗಳೂರಿನ ಗುಂಜೂರಿನಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಶ್ರೀ ಹನುಮದ್ ವ್ರತದ ಅಂಗವಾಗಿ ಬೃಹದಾಕಾರದ ಏಕಶಿಲಾ ಕೃಷ್ಣಶಿಲೆಯಾದ ಶ್ರೀ ಹನುಮಂತನಿಗೆ ಅಭಿಷೇಕವನ್ನು ಮಾಡಿದರು. ಆನಂತರ ದೇಗುಲದ ಅಂಗಳದಲ್ಲಿ ಶಾಸ್ತ್ರೋಕ್ತವಾಗಿ ಹೋಮವನ್ನು ಆಚರಿಸಿ ತದನಂತರ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಗುಡಿಯ ಆವರಣದಲ್ಲಿ ಆಸೀನಗೊಳಿಸಿದರು. ಆನಂತರ ಶ್ರೀ ವಾಯುಪುತ್ರನಿಗೆ ತುಳಸಿ ಅರ್ಚನೆ ಸಮೇತ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾದರು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಸಾರಥ್ಯದಲ್ಲಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತಿ ಸಡಗರದೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರ ಉಪಸ್ಥಿತಿಯಲ್ಲಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ನಿರ್ಮಿಸಲಾಗಿದ್ದ ಭವ್ಯವಾದ ತ್ರಿನೇತ್ರ ವೇದಿಕೆಯಲ್ಲಿ ವೈಭವಯುತವಾಗಿ ನಡೆಯಿತು. ಬೆಳಗ್ಗೆ 6:30ಕ್ಕೆ ಸುಪ್ರಭಾತ ಪೂಜೆಯಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು. ಮಧ್ಯಾಹ್ನ ಪದ್ಮಾವತಿ ಮಹಾಲಕ್ಷ್ಮಿ ಸಮೇತ ಶ್ರೀನಿವಾಸ ದೇವರಿಗೆ ಮಹಾಪೂಜೆ ನಡೆದು ಪ್ರಸಾದ ವಿತರಣೆ ಜರುಗಿತು. ಸಂಜೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಕುರಿತು ತಿರುಪತಿಯ ಅರ್ಚಕರು ಪ್ರವಚನ ನೀಡಿದರು. ಅದಾದ ಬಳಿಕ ಸಂಕಲ್ಪ, ಪುಣ್ಯಾಹವಾಚನ, ವರಪೂಜೆ, ವರೋಪಚಾರ ಸಹಿತ ಕಂಕಣ ಧಾರಣೆ ನಡೆಯಿತು. ಮಾಂಗಲ್ಯ ಧಾರಣೆಯ ಶುಭ ಗಳಿಗೆಯಲ್ಲಿ ಸಹಸ್ರಾರು ಭಕ್ತರಿಂದ ಗೋವಿಂದ ಗೋವಿಂದ ಎಂಬ ಮಂಗಳ ಘೋಷ ಮೊಳಗಿತು. ಇದಾದ ನಂತರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದಿದ್ದ ಅನೇಕ ಮಂದಿ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಕೋಲಾರದ ಮೆಡಿಕಲ್ ಕಾಲೇಜ್ ಹತ್ತಿರ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಬೆಣ್ಣೆಯಿಂದ ಮತ್ತು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕರಿಸಲಾಯಿತು. ಆ ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ರಾಮಾಂಜನೇಯನ ದರ್ಶನವನ್ನು ಪಡೆದು ಆನಂದ ಪರವಶರಾದರು. ಕೋಲಾರದ ಟೇಕಲ್ ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ನಿಮಿತ್ತ ಆಲಯದಲ್ಲಿರುವ ದೇವರನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ತದನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಆಂಜನೇಯನ ದರ್ಶನವನ್ನು ಪಡೆದು ಕೃತಾರ್ಥರಾದರು.
ರಾಯಚೂರಿನ ಮಾಣಿಕ್ಯಪ್ರಭು ಬಡಾವಣೆಯ ಶ್ರೀ ಉಸುಕಿನ ಪ್ರಾಣದೇವರ ದೇವಸ್ಥಾನದಲ್ಲಿ ಹನುಮತ್ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಬೆಳಗ್ಗೆ ಶ್ರೀ ಉಸುಕಿನ ಪ್ರಾಣದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರ ಹನುಮದ್ ವ್ರತವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿ ಪುನೀತರಾದರು. ಕೋಲಾರದ ಗೋಕುಲ ನಗರದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತವನ್ನು ಅತ್ಯಂತ ವಿಶೇಷವಾಗಿ ನೆರವೇರಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯಿಂದ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಆ ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಆಲಯ ಮುಂಭಾಗದಲ್ಲಿ ಏರ್ಪಾಟು ಮಾಡಿದ ವೇದಿಕೆಯಲ್ಲಿ ಭಗವದ್ಗೀತಾ ಪಾರಾಯಣವನ್ನು ನೆರವೇರಿಸಲಾಯಿತು. ಭಕ್ತರು ಅನೇಕ ಮಂದಿ ವೀರಾಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷಗಾನ ಟ್ರಸ್ಟ್ ಉಡುಪಿ ಇವರ ವತಿಯಿಂದ ಕಿಶೋರ ಯಕ್ಷ ಸಂಭ್ರಮ ಇವರ ಅಂಗವಾಗಿ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ಇವರಿಂದ ವೀರ ಅಭಿಮನ್ಯು ಎಂಬ ಯಕ್ಷಗಾನವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.